BBMP ಕಳ್ಸಕ್ಕ ಎಲ್ಲ UTL ಹಾಕ್ಬಿಡ್ತೀನಿ. 10 ನಿಮಿಷ ಮಳೆಗೆ ಇಷ್ಟು ಕತೆ ಆಗೈತೆ ನೋಡ್ರಿ. ಹಿಂಗೆ ಇದೆ. ಅದೊಂದು ದೊಡ್ಡ ಲಾರಿ ಬರಬೇಕು, ಆವಾಗ ಗೊತ್ತಾಗುತ್ತೆ ನೀರು ಎಷ್ಟು ಬೀಳುತ್ತೆ ಅಂತ. ಯಾವ್ದು ಗಾಡಿ ಬರ್ತಲ್ಲ ಇರಿ, ನಾವೇ ಹೋಗ್ತೀವಿ ತೆಗೀರಂತೆ. ಈ ಥರದೊಂದು 2x2 ಮಾಡಬೇಕು, 1.5 ಅಡಿ ಹೈಟು. ಡೈನಿಂಗ್ ಟೇಬಲ್, ಡೈನಿಂಗ್ ಅಲ್ಲ, ಟೀಪಾಯ್ ಟೈಪ್, ಸೆಂಟರ್ ಟೇಬಲ್. ಎಷ್ಟಾಗ್ಬೋದು? ವುಡ್, ಕಂಪ್ಲೀಟ್ ವುಡ್ಡಲ್ಲಿ ಬೇಕು. ಇದೆಲ್ಲ ರಬ್ಬರ್ ವುಡ್ಡಲ್ಲಿ ಮಾಡಬೇಕು. ಯಾವುದಾದ್ರೂ ವುಡ್ಡಲ್ಲಿ ಮಾಡಿ, ಬಟ್ ವುಡ್ಡಲ್ಲಿ ಬೇಕು ನಿಂಗೆ ಅಷ್ಟೇ. ಈ ಥರ ಇದ್ರೆ ಯಾವ್ದಾದ್ರು ವುಡ್ ಅಲ್ಲ ಸರ್, ಒರಿಜಿನಲ್ ವುಡ್ ಮಾಡಬೇಕು. ಒರಿಜಿನಲ್ ಅಂದರೆ ಇದಕ್ಕೆ ರೋಜಾ ವುಡ್ ಹಾಕಿ 2x2 ಸ್ಕ್ವೇರ್, 1.5 ಅಡಿ ಹೈಟು. ಕೆಳಗಡೆ ಈ ಥರ ಒಂದು ಗ್ರೂವ್ ಇರಬೇಕಷ್ಟೆ. ಕೇಳಬೇಕು ಲೆಕ್ಕ ಎಷ್ಟು ಹೇಳ್ತಾರೆ ಅಂತ ಕೇಳಬೇಕು. ಇದರ ಆ ಕಡೆ ಇದ್ದಾರೆ, ಈ ಕಡೆ ಇದ್ದಾರೆ. ಆ ಕಡೆ ಇದ್ದಾರೆ. ಅದೇ ಹಿಂಗೆ ಹೋಗ್ಬಿಡಿ, ಒಂದು ರೌಂಡ್ ಯೂ ಟರ್ನ್ ನೋಡಿರಿ. ಒಂದು ಗಾಡಿ ಬರ್ತಾ ಇದೆ, ಒಂದು ಸ್ವಿಫ್ಟ್ ಬರ್ತಾ ಇದೆ. ಅವಾಗ ಗೊತ್ತಾಗುತ್ತಲ್ಲ, ಅವ್ರು ನಿಧಾನ ಬರ್ತಾರೆ, ಅದೇ ಮೈನು. ನೋಡು, ಅಣ್ಣವ್ರು ಹೋಗ್ತಾರೆ. ಇವರು ಹೋಗ್ತಾರೆ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇದ್ದಲ್ಲ, ಇಷ್ಟು ದೊಡ್ಡ ಐಸು ಹಂಗೆ ಬೀಳುತ್ತೆ. ಐಸು ಕೈಯಲ್ಲಿ ಹಿಡ್ಕೊಂಡೆ, ಇಷ್ಟು ದಪ್ಪ ಐಸು. ಬಾಯಿಗೆ ಕೇಳಕ್ಕಿಲ್ವಾ? ತಿನ್ಬೇಕ್ರಿ ಅದು. ಒಳ್ಳೇದಾ? ಅಯ್ಯೋ, ನಾನು ಪೊಲೀಸ್ ಅವ್ನು ಹೇಳ್ದ ಬಾಯಿಗೆ ಹಾಕೊಳ್ಳಿ ಸರ್ ಅಂತ. ನಿಜವಲ್ಲ, ಅದು ಕೆಲವು ಕಾಯಿಲೆಗಳು ಒಳ್ಳೇದದು. ನನಗೊಂದು ಕಾಯಿಲೆ ಅಂದ್ರೆ ತಿನ್ಬಿಟ್ಟು ಜೀರ್ಣ ಆಗ್ತಾ ಇಲ್ಲ. ಬೇಗ ಕರ್ಕೊಂಡ್ಬಿಡ್ತದೆ. ಎಷ್ಟು ಸಿಕ್ಕಿದ ಎಷ್ಟು ಬೀಳ್ತದ ಪೆಟ್ರೋಲ್ ಬಂಕ್ ಮೇಲೆ. ಟಪ 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 ಅಂತ ಅಲ್ಲೂ ತುಂಬುತ್ತೆ ನೀರು. ಹೋಗ್ಬಿಡುತ್ತಾ? ಒಂದ್ಸಲ ಹೋಗ್ಬಿಡ್ತು, ಅವ್ರು ನಿಂತ್ಕೊಂಡ್ಬಿಟ್ಟಿದಾರಲ್ಲ, ಆ ಲೆವೆಲ್ಗೆ ಆಗ್ಬಿಡ್ತು. ಮತ್ತೆ ಅವರು ಆಯದ್ ಮಾಮ ಬಂದ್ಬಿಟ್ರು, ಎಲ್ಲ ತೂತ್ ಮಾಡ್ಬಿಟ್ಟು ಹೆಂಗೆಲ್ಲ ಲೆವೆಲ್ಲ ಹೋಲ್ ಮಾಡ್ಬಿಟ್ರು. ಫುಲ್ ಇದೆ ಡೌನ್ ಆಗ್ಬಿಡ್ತು. ಇಲ್ಲಾಂದ್ರೆ ಪೋಸ್ಟ್ ಲೆವೆಲ್ ಬರ್ತಾ ಎಲ್ಲ ಕಾಣ್ತಾ ಇಲ್ಲ, ಎಲ್ಲ ಬ್ಲ್ಯಾಕ್ ಎಲ್ಲ. ಹಿಡಿತಾ ಇದ್ರೆ ಆಗಿದ್ದ. ಎಲ್ಲ ಅಪಾರ್ಟ್ಮೆಂಟ್ ಬಾತ್ರೂಮ್ ನೋಡಿದಲ್ಲ. ಒಂದು ವಾರಕ್ಕೆ ಒಂದ್ಸಲ, ಒಂದು ತಿಂಗ್ಳಿಗೆ ಒಂದ್ಸಲ ಬಿಡ್ತಾರೆ ಪೈಪು. ಅಪ್ಪ ಸಾವಿಲ್ಲ, ನಿಲ್ಲಕ್ಕಾಗಲ್ಲ, ಏನು ವಾಸನೆ ಗೊತ್ತಾಯಿದೆ. ಇದು ಅದೇ ನೀರು ಇದು. ಬಾಯ್. ಬೈಕ್ ಬಿಲೆಗಲ್ಲಿ ಅಂತ ಅವ್ನು ಗಾಡಿ ಆಫ್ ಆಗೋದಿದೆ ಅಂತ ಒದ್ದಾಡ್ತಾ ಇದ್ದಾನೆ. ಒಳ್ಳೆ ವೀಡಿಯೋ ಆಗ್ಬಿಟ್ಟಿದೆ ಫುಲ್ ಇವಾಗ.
ಅಲ್ಲ ದೊಡ್ಡ ಲಾರಿ ಬರ್ಬೋದು, ಲಾರಿ ಬಂದರೆ ಗೊತ್ತಾಗ್ಬಿಡ್ತದೆ ಎಷ್ಟು ಎಷ್ಟು ಹೈಟಲ್ಲಿ ನೀರಿದೆ ಅಂತ. ಮೊನ್ನೆ ನೈಟ್ ಒಂದು ಬೆಳೆ ಬಂತಲ್ಲ ಗೊತ್ತಾ, ನೈಟು ಈ ರೋಡಲ್ಲಿ ಫುಲ್ಲು ಕಸ, ಬೆಳಗ್ಗೆ ನೋಡ್ತಾ ಇದ್ರೆ ಫುಲ್ಲು ಕಸ ಅಲ್ಲಿ ತುಂಬಿದೆ ರೋಡು. ಈಗಲೂ ಕಷ್ಟ ಇರುತ್ತೆ. ಕಸ ಇರುತ್ತೆ. ಹೋಗಪ್ಪ ಮಾತಾಡಿ ಹೋಗೋಣತ್ತಿಗೆ. ಕಷ್ಟದಲ್ಲಿ ಕಲಿಕೊಂಡ್ರೆ ಅಷ್ಟೇ ಮೈಯೆಲ್ಲ ವಾಸನೆ ಬಂದ್ಬಿಡುತ್ತೆ. ನೋಡಿ ಅವ್ನು ಕರೆಕ್ಟಾಗಿ ಅಲ್ಲಿ ನಿಂತ್ಕೊಂಡ. ಸ್ವಲ್ಪ ನಿಂತು ನನ್ನ ಮಗದ್ದು ನೀರು ಒಳಗೆ ಬಂದ್ಬಿಟ್ಟು ಇಲ್ಲಿ ಅಲ್ಲೇ ಕರ್ಕೊಂಡು ಎಲ್ಲಿ ನೋಡ್ದ ಇಲ್ಲೇ ಎಲ್ಲ ತುಂಬಿದೆ ನೀರು. ಯಾಕಂದಲ್ಲ ಗುರು ಗುರು ನಿಮ್ಗೆ ಒಳ್ಳೆ ಫಿಟ್ಟಿಂಗ್ ಆಗಿತ್ತು ಗುರು. ಒಂದು ಅಲ್ಲೋಗಿ ಸಿಗ ಆಫ್ ಆಗಬೇಕು ಕಡೆ. ನೀರಿರಲ್ಲ. ಆಯ್ತು ನೋಡ. ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲೇ ಒಳಗಡೆ ಹತ್ಕೊಳ್ಳಿ. ಬರೋಣ ಸರ್. ಹಾಂ ಓಕೆ ಸರ್. ಹಾಂ ವೆಲ್ಕಮ್. ಸ್ವಲ್ಪ ನಮ್ಮದು ತಗೊಳ್ಳೋಣ, ನಿಮ್ಮದು ತಗೊಳ್ಳೋಣ. ಅಭಿದ ಇದರಲ್ಲಿ ಕಲಿಸ್ತೀನಿ ನಾನು, ಯೂಟಲ್ಲಿ ಹಾಕ್ತೇನೆ. ಈಗ ಯಾರು ನಾನು ಯಾವ ಮನೆಗೆ ಹೋಗೋದು ಮತ್ತೆ ನನಗೆ ಪ್ಯಾಂಟ್ ಚೇಂಜ್ ಮಾಡೋ ಊಟ ಮಾಡಬೇಕು. ಒಂದ್ಬಿಡುತ್ತೆ ಬಿಡು. ಊಟ ಮಾಡಿಲ್ಲಲ್ಲ. ಬೇಗ ನಿಂದಲ್ಲ ಬಿಡು, ನಾನು ಗಾಡಿ ತೆಗ್ತಾ ಇರೋದು. ಈಗ ನೀನು ಜಂಪ್ ಹೊಡಿಬೇಡ, ಆಮೇಲೆ ಬಿದ್ದೋದ್ರೆ ಗಾಳಿ ಬೀಳ್ತೀಯ ಆಮೇಲೆ.
ಏನೋ